ಮಹಾ ನನಗಂತೂ ಶಾನೆ ಭಯ ಆಯ್ತೈತೆ. ಊರಾಗ ಜನ ನೋಡಿದ್ರೆ ನಾವಿಬ್ರು ಏನು ಅನ್ಕೊಳಕ್ಕಿಲ್ಲ ಹೇಳು, ಏನು ಅನ್ಕೊಳಕ್ಕಿಲ್ಲ. ನೋಡಿದ್ರೆಲ್ಲ ಆಡ್ಕೊಂಡು ಹೋಗೋಕ್ಕಿಲ್ವಾ? ನನಗಂತೂ ಯಾಕಾದ್ರೂ ಬಂದು ಊರಿಗೆ ಅನ್ನಿಸ್ತೈತೆ. ಸುಮ್ಮನೆ ಬರೋದಕ್ಕಿನ್ನೂ ಅಲ್ಲೇನೇ ಇದ್ದಿದ್ರೆ ಮರುವಾದಿಗಿರ್ತಾ ಇದ್ವೋ ಏನೋ ಅನ್ನಿಸ್ತೈತೆ ನನಗಂತೂ. ಈಗ ತಾನೇ ಬಸ್ ಬಂದು ಇಳಿದ್ವಿ. ಬಸ್ಸಾಗಿನ ಜನಗಳು ನೋಡು ಹೆಂಗೆ ಮಾತಾಡ್ಕೊತಾರೆ ಅಂತ ಹೇಳ್ಬಿಟ್ಟು, ಒಬ್ರಿಗಿನ ಒಬ್ರು ಹೆಂಗೆ ಸಿಕ್ಕರಂಗೆ ನೀವು ಮಾತಾಡ್ಕೊತಾರೆ ಮಹಾ. ಅಯ್ಯೋ ಮಾವ, ಮಾತಾಡ್ಕೊಂಡ್ಲಿ ಬಿಡಿ, ಅದಕ್ಕೆ ನೀವು ಯಾಕೆ ತಲೆ ಕೆಡಿಸ್ಕೊಂತೀರಾ? ಕಷ್ಟಕ್ಕೇನಾದರೂ ಬರ್ತಾರ ಜನ? ಇಲ್ಲ ತಾನೇ. ಬನ್ನಿ ಮೊದಲು ಮನೆಗೆ ಹೋಗೋಣ ಬನ್ನಿ. ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ಸರಿನಾ? ನಾನು ಇದೀನಲ್ಲ, ಏನೋ ಒಂದು ನೋಡ್ಕೊತೀನಿ ಬನ್ನಿ. ನೀವು ಯಾಕೆ ತಲೆ ಕೆಡಿಸ್ಕೊತೀರಾ? ಅತ್ತೆ ಹತ್ರ ಒಂಚೂರು ಮಾತಾಡೋಣ. ಅತ್ತೆ ಹತ್ರ ಮಾತಾಡಿ ಆಮೇಲೆ ಬೇಕಾದರೆ ನೋಡೋಣ ಏನು ಮಾಡ್ತಾರೋ ಏನು ಬಿಡ್ತಾರೋ ಕೇಳೋಣ. ಈಗ ಯಾಕೆ ಜನಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇ ಬಿಟ್ಬಿಡ್ಬೇಕು ಸರಿನಾ? ಓಡೋಗಿರೋದೇ ಉಂಟಂತೆ ಅಂತದ್ರಾಗಿನ ಅವಾಗೇ ಎದ್ರಕೊಂಡಿದ್ದಾರೆ, ಇವಾಗ ಯಾಕೆ ಎದ್ರಕೊಂತೀರಾ? ಬನ್ನಿ ಹೋಗೋಣ. ಯವ್ವ ಶಿವನೇ, ಏನ್ರಲ್ಲ ಮನೆ ಬಿಟ್ಬಿಟ್ಟು ಓಡೋಗ್ಬಿಟ್ಟು ಏನು ಕೊಯ್ ಹಿಡ್ಕೊಂಡು ಜೊತೆಗೆ ಎಣ್ಣೆಯ ಬತ್ತಾ ಇರೋದು ನೋಡು. ರಾಮ ಶಿವ. ಸರೈತು ಕಣ್ಲ, ಊರಾಗೆಲ್ಲ ಏನು ನಿಂದೆಣ್ಣೆಯ ಹೆಸರು. ಎಲ್ಲಾರು ಬೋವಳ್ಳೆನು ಅಂತ ಇರೋನ್ನ ಇವತ್ತು ಕ್ಯಾಕೋ ಸುಗಿಸ್ಕೊಳಂಗೆ ಮಾಡಿದೆಯಲ್ಲ ನಿನ್ನ ಜನ್ಮಕ್ಕಿಷ್ಟು. ಹೋಗು, ನಿಮ್ಮಂಥ ಮಕ್ಳಿದ್ರೆ ಅಪ್ಪ ಅಮ್ಮಂಗೆ ಅಪ್ಪ ಅಮ್ಮನ ಹೊಟ್ಟೆ ನಿಮ್ಮಂಥ ಮಕ್ಳು ಯಾಕನ ಹುಡ್ತಾರೋ ಅಂತ ಅನ್ನಿಸ್ತದೆ ನಮ್ಗಂತೂ. ಓಡೋಗೋರಿ ಲವ್ ಪವು ಅಂತ. ಅಯ್ಯ ಇವ್ರು ಬೇಸನು ನೋಡಿ. ನಿಮ್ಮನೇದೇನಾಯ್ತೋ ಕೆಲಸ ಅದನ್ನ ನೋಡ್ಕೊಳ್ಳಿ. ಈಗ ಅವ್ರು ಓಡೋಣ ಬರ್ತಾರೆ, ಅದನ್ನ ಕಟ್ಕೊಂಡು ನಿಮ್ಗೇನಾಗಬೇಕು? ನಿಮ್ಮ ಮನೆಗೇನೆ 4 ತೂತಿರ್ತವೆ, ಅದನ್ನ ನೋಡ್ಕೊಳ್ಳೋದು ಬಿಟ್ಬಿಟ್ಟು ನಮ್ದೊಂದು ತೂತು ಮುಚ್ಚಕ್ಕೆ ಬರ್ತೀರಾ ನೀವು? ಹೋಗಿ ನಿಮ್ಮ ಕೆಲಸ ಏನಾಯ್ತದ ನೋಡ್ಕೊಳ್ಳಿ. ಅವ್ರಿಷ್ಟ ಅವ್ರು ಬಂದನ ಬರ್ತಾರೆ, ಹೋಗ್ತಾರೆ, ಅವ್ರು ಇಷ್ಟಪಟ್ಟವ್ರ ಜೊತೆ ಇರ್ತಾರೆ. ಅದನ್ನ ಕಟ್ಕೊಂಡು ನಿಮ್ಗೇನಾಗಬೇಕು? ಬರೀ ಯಾರನ್ನ ಬಂದ್ಬಿಟ್ರೆ ಸಾಕು. ಏನು ಇವ್ರ ಮನೆಗೆ ಏನೋ ತೊಂದರೆ ಆದರೆ ಯಾರು ಏನು ಬಂದು ಮಾತಾಡಲ್ಲ. ಅದೇ ಕಂಡೋರ್ ಮನೆದಾದ್ರೆ ಬಂದು ಬಗ್ಗೆ ನೋಡ್ಬಿಟ್ಟು ಮಾತಾಡೋದು ಜಾಸ್ತಿ ಅಲ್ವಾ? ಸುಮ್ಮನೆ ಹೋಗಿ. ಅಯ್ಯೋ ಇದನ್ನೇ ನಾನು ಒಬ್ಬನೇ ಮಾತಾಡ್ತಿಲ್ಲ, ಇಡೀ ಊರೂರೇ ಮಾತಾಡ್ತಾ ಇತ್ತೀವಳು. ಮವ ಬನ್ನಿ, ನಾಯಿ ಬೊಗಳಿದ್ರೆ ಏನು ದೇವಲೋಕ ಏನು ಹಾಳಾಗೋಗಲ್ಲ. ಬನ್ನಿ ಲೇ, ನಾನು ಹೇಳ್ದೆ ನಿಂಗೆ ಮುರುವಾದೆಗೆ ಆ ಬಟ್ಟೆ ನೀ ಹಾಕೊಂಡು ಬಾರೆ ಅಂತ ಹೇಳ್ಬಿಟ್ಟು. ಈ ಪ್ಯಾಂಟ್ ಶರ್ಟ್ ಎಲ್ಲ ಅವಶ್ಯಕತೆ ಇತ್ತೇನೆ ನಿಂಗೆ? ಊರು ಜನ ನೋಡಿದ್ರೆ ಇನ್ನೂ ಕಣ್ಣು ಹಾಕಿಲ್ವ ನಾವು? ನಿಂದು ಬಲ್ ಬಿಟ್ಟು ಸೋಕಿ ಆಯ್ತಾಯ್ತು ಬತ್ತಾ. ಅಯ್ಯೋ ನಾನು ಬಟ್ಟೆ ಹಾಕೊಳಕ್ಕೆ ಅವ್ರು ಮಾತಾಡೋಕ್ಕೂ ಏನು ಸಂಬಂಧ? ಅಯ್ಯೋ ಪ್ಯಾಟೆಗೆ ಹೋಗಿದ್ದೀನಿ ಅಂತಂದಮೇಲೆ ಅಲ್ಲೆಲ್ಲ ಹಾಕೊಂಡಂಗೆ ನಾವು ಹಾಕೋಬೇಕಪ್ಪ. ಈ ಕಾಲೇಜ್ಗೆಲ್ಲ ಹೋಗ್ಬೇಕು ತಾನೆ, ಯಾರೋ ಏನೋ ಅನ್ಕೊಬಿಡ್ತಾರೆ ಅಂತ ಹೇಳ್ಬಿಟ್ಟು ನಾನೇನು ಮಾಡೋಕ್ಕಾಯ್ತದೆ? ಇದು ಒಳ್ಳೆ ಸಂದ ಕೇಳ್ತೀನಿ ನೀನಂತಂದ್ರೆ. ಸುಮ್ಕೇನಿಯ ನೋಡಿ, ನನ್ನ ಬಟ್ಟೆ ಹಾಕೊಳ್ಳೋದು ತಪ್ಪು ಅಂತಂದರೆ ನನಗೇನು ಜನ ಯಾರೇನೋ ಅನ್ಕೊಂಡ್ಲಿ ಬಿಡು, ನಾನೇನು ತಲೆ ಕೆಡಿಸ್ಕೊಳಕ್ಕಿಲ್ಲ ನಿನ್ನಂಗೆ. ಹೆಂಗೆ ಹೇಳ್ತೀಯ ನೋಡು ಮಾವ. ಈಗ ರೋಡಾಗೆ ಕಿತ್ತಾಡ್ತೀರಾ, ಮನೆಗೆ ಬರ್ತೀರಾ ಹೇಳಿ? ನೋಡಿ ಮಹಾ, ನೋಡ್ದೇನಕ್ಕ ಓಡೋಗಿದ್ದವ್ರು ಹೆಂಗೆ ವಾಪಸ್ ಬರ್ತಾವ್ರೆ ಅಂತ ಹೇಳ್ಬಿಟ್ಟು ಹೋಗಿ ಒಂದು ವಾರ ಆಗಿತ್ತೇನೋ. ತಾಳಿ ಕಟ್ಕೊಂಡಾಗ್ಲೇನೆ ಜೊತೆಗೇನೆ ಕರ್ಕೊಬತ್ತಾವನೆ. ಊರು ತುಂಬ ಒಳ್ಳೇನು ಅಂತ ಅನ್ನಿಸ್ಕೊಂಡಿದ್ದನು. ಇವತ್ತು ನೋಡು ಬಾಳ್ತಾವನೆ ಅಂತ ಹೇಳ್ಬಿಟ್ಟು. ಅಯ್ಯಯ್ಯಪ್ಪ, ನಾನಂತೂ ಇವನೆಲ್ಲ ಹಿಂಗೆ ಅಂತ ಅನ್ಕೊಂಡಿರಲಿಲ್ಲ ಬಿಡು. ನಾನೇನು ಅನ್ಕೊಂಡಿದ್ನೆ ನೋಡಮ್ಮ, ಈಗಿನ ಕಾಲದ ಹುಡುಗರು ಹೆಂಗೆ ಅಂತ ಹೇಳ್ಬಿಟ್ಟು. ಎಂಗೇಜ್ಮೆಂಟ್ ಅವ್ರ ಮಾಮೂನ್ ಜೊತೆ ಆಗ್ತಿರೋ ಎಂಗೇಜ್ಮೆಂಟ್ನ ಮುರ್ಕೊಂಡು ಓಡೋಗಿ ನೋಡು ಏನು ಧೈರ್ಯವಾಗಿ ಅದನ್ನು ಪ್ಯಾಂಟು ಸೊಟ್ಟು ಯೋರಿಸ್ಕೊಂಡು ಬಂದವಳೆ. ಏನು ದೊಡ್ಡ ಪ್ಯಾಸನ್ನು ಅಂತ ಅನ್ಕೊಳಂಗಿ. ಯಪ್ಪ ನಮ್ಮ ಮನೆಗೆ ಹಿಂಗೆ ಮಾಡ್ಬಿಟ್ಟಿದ್ರೆ ಕಣಕ್ಕ ಚರ್ಮ ಸುಲ್ದು ಬಿಡ್ತಿದ್ದೆ ನೋಡು. ಬೇಗ ನಡಿ, ತಲಾಕ್ ಒಂದೊಂದು ಮಾತಾಡ್ತಾರೆ. ನನಗಂತೂ ಬೇಜಾರಾಯ್ತೈತೆ. ಅಯ್ಯೋ ಮಾವ, ಅನ್ಕೊಳ್ಳಿ ಬನ್ನಿ, ಅದಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೊತೀರಾ? ನೋಡ್ದೇನಕ್ಕ ಒಂಚೂರು ಭಯ ಭಕ್ತಿ ಇಲ್ದಿದ್ದಂಗೆ 3 ಬಿಟ್ಬಿಟ್ಟು ಹೆಂಗೆ ಒಯ್ತಾವ್ರೆ ಅಂತ ಹೇಳ್ಬಿಟ್ಟು. ಏನನ್ನ ಮಾನ ಮರ್ವತೀರಾಗಿದ್ರೆ ಹಿಂಗೆ ಹೋಗೋರೆ ಹೆಂಗೆ ಧೈರ್ಯವಾಗಿ ಒಯ್ತಾವ್ರು ನೋಡು. ಯಪ್ಪ ಶಿವ. ಏನೋ ಸ್ಕೂಲ್ಗೆ ಫಸ್ಟ್ ಕ್ಲಾಸು ಅಂತ ಹೇಳ್ತಾ ಇದ್ರು ಅವನ್ನ. ನೋಡಮ್ಮ ಎಂಥ ಕೆಲಸ ಮಾಡ್ಬಿಟ್ಟ. ಅಕ್ಕೋ ಹೇಳ್ಬೇಕು ಅಂದರೆ ವಟ ಅನ್ನೋರ್ಗಿನ ಮೂಸಂಡಿ ಥರ ಇತ್ತಾರಲ್ಲ, ಇಂಥ ನನ್ನ ಮಕ್ಕಳನ್ನ ನಂಬಾರ್ದು ನೋಡು. ಇಂಥ ನನ್ನ ಮಕ್ಕಳು ನಂಬಿಟ್ರೆ ಕೈಗೆ ಚಿಪ್ಪೆನೇನಿಯ ನೋಡಿ. ಹಂಗೆ ಪಾರಕ್ಕ ಪಾಪ ಕಷ್ಟನೋ ಸುಖನೋ ಅಂತ ಪಾಪ ಕಂಡ್ರ ಮನೆ ಕೆಲಸ ಮಾಡ್ಕೊಂಡು ಓದಿಸಿದ್ಲು. ಇವತ್ತು ನೋಡು ಎಂಥ ಕೆಲಸ ಮಾಡ್ಕೊಂಬಂದು ನಿಂತ್ಕೊಂಡವನಿ ಅಂತ ಹೇಳ್ಬಿಟ್ಟು ಸರೋಜಿ ಮಗಳನ್ನೇ ಓಡಿಸ್ಕೊಂಡು ಕರ್ಕೊಂಡು ಹೋಗ್ಬಿಟ್ರೆ ಲೆಕ್ಕ ಹಾಕು. ಯಾಕಾದ್ರೂ ಓಡೋದ್ನು ಅಂತ ಅನ್ನಿಸ್ತಾಯ್ತು ನನಗಂತೂ. ನಾನು ದೊಡ್ಡ ತೆಪ್ಪು ಮಾಡಿಬಿಟ್ಟೆ. ಇಡೀ ಊರಾಗೇನಿಯ ಒಳ್ಳೆಯವನು ಅಂತ ಹೆಸರು ತಗೊಂಡು ಕೊನೆನ ಕೆಡಿಸ್ಕೊಬಿಟ್ಟಲ್ಲ ಹೆಸ್ರನ್ನ. ಇದೆಲ್ಲ ನನಗೆ ಬೇಕಿತ್ತ. ಅಚ್ಚೆ, ನನಗಂತೂ ಅಸಹ್ಯ ಆಗ್ತಾಯಿದೆ. ಈ ಮುದುಕಿಯರಿಗೆ ಪ್ಯಾಂಟ್ ಶರ್ಟ್ ಹಾಕೋದು ನೋಡ್ರೂ ಕಷ್ಟ ಏನಿಯ. ನಂಗೆ ಈಗ ಅನ್ನಿಸ್ತಾಯಿತೆ, ಸುಮ್ಕೇನಿಯ ನಾವು ಬೆಂಗಳೂರಾಗೇನಿಯ ಇರಬೇಕಿತ್ತು, ಇಲ್ಲಿಗೆ ಯಾಕನ ವಾಪಸ್ ಬಂದು ಅಂತ ಹೇಳ್ಬಿಟ್ಟು. ಏನೋ ಗತಿಗೇಟ್ ಬಂದಿದ್ವಿ ಅಂತ ಅನ್ಕೊಬಿಟ್ಟವ್ರೆ. ನಾನು ಕಾಲೇಜ್ಗೆ ಹೋಗೋಕ್ಕೆ ಕರ್ಕೊಂಬಂದಿದ್ವಿ ಅಂತ ಹೇಳ್ಬಿಟ್ಟು ಇನ್ನವೇ ಮುದುಕಿಯರಿಗೆ ಗೊತ್ತಾಗಿಲ್ಲ ಅಂತ ಅನ್ನಿಸ್ತದೆ. ಅಯ್ಯಪ್ಪ, ಬಂದ್ರೇನು ವಾಪಸ್ ಇವರು? ಅಯ್ಯೋ, ಎಲ್ಲರೂ ಹೆಂಗೆ ನೋಡ್ತಾರೆ ನಮ್ಮನ್ನ. ಇಷ್ಟು ರೇಂಜಿಗೆ ಮರ್ಯಾದೆ ಹೋಯ್ತದೆ ಅಂತ ಅನ್ಕೊಂಡಿರಲ್ಲ ಬಿಟ್ಟು ನಾನು. ಯಾರು ಜೊತೆಗೆಲ್ಲ ಹೋಯ್ತಿದ್ರಲ್ಲ ನಡ್ಕೊಂಡು ಬ್ಯಾಗ್ ಹಿಡ್ಕೊಂಡು? ಯಾರವರು? ಓಡೋಗಿರ್ಲಿಲ್ವೇ ಸರೋಜಿ ಮಗಳು ಪಾರಕ್ಕನ ಮಗ. ಅವರಿಬ್ರು ವಾಪಸ್ ಬಂದವ್ರೆ. ಅಲ್ಲಿ ನೋಡಕ್ಕ ಒಂದಿಷ್ಟು ಎದ್ರಕೊಂಡಿದ್ದಂಗೆ ಕೈ ಹಿಡ್ಕೊಂಡು ಉಳ್ಕೊಂಡು ಬಂದಿರೋದು ನೋಡಕ್ಕ. ಲೆಕ್ಕ ಹಾಕಕ್ಕ ಹೆಂಗೆ ಬಂದವ್ರೆ ಅಂತ ಹೇಳ್ಬಿಟ್ಟು. ಯಾರೇನು ಉಗ್ಯೋರಿಲ್ವೇ ಮಾಡೋರಿಲ್ವೇ? ನೋಡಮ್ಮ ಯಾವ ಪಾಟಿ ಧೈರ್ಯವಾಗಿ ಬಂದು ನಡ್ಕೊಂಡು ಬರ್ತಾವ್ರೆ. ನಾವಾಗಿದ್ರೆ ಸೇವ್ ಆದಂಗೆ ಆಗೋಗ್ಬಿಟ್ಟು ನಾವು ಈಚೆ ಕಡೆ ಹೆಜ್ಜೆನೇ ಇರ್ತಾ ಇರಲಿಲ್ಲ. ಇವು ನೋಡಕ್ಕ ಏನು 3 ಬಿಟ್ಬಿಟ್ಟು ನಿಂತವೆ ದೊರಿದ್ರು ನನ್ನ ಮಕ್ಕಳು. ಓಡೋಗಿದ್ರಲ್ಲ ಅವ್ರು ವಾಪಸ್ ಬಂದ್ರೇನು? ಕಣಕ್ಕೂ ವಾಪಸ್ ಬಂದವ್ರು. ಇವಾಗ ಅವರೇ ನಡ್ಕೊಂಡು ಹೋಯ್ತಿರೋದು. ಅದೇ ಇವಾಗ ಪಾರಕ್ಕ ಇಲ್ವೇ, ಪಾರಕ್ಕನ ತಮ್ಮನ ಮಗಳು ಇವರಿಬ್ರು ಬಂದವ್ರೆ. ತಮ್ಮನ ಮಗಳು ಬೆಂಗಳೂರಿಗೆ ಹೋಯ್ತಿದ್ಲು ಹೇಳು. ಅವಳೇ ಹೋಗ್ಬಿಟ್ಟು ಏನೋ ಮಾಡಿ ಕರ್ಕೊಂಬಂದವಳೆ ಅನ್ನಿಸ್ತದೆ. ಎಲ್ಲೋ ಪಾರಕ್ಕ ಮನೆ ತುಂಬಿಸ್ಕೊಂತಾಳೆ ಅಂತ ಅನ್ನಿಸ್ತದೆ. ಅದಕ್ಕೆ ನನಗೆ ಕರ್ಕೊಂಬಿಟ್ಟು ಬಂದಿರೋದು.
ಓ ಪಾರಕ್ ಮನೆ ತುಂಬಿಸ್ಕೊಳಕ್ಕೆ ಸರಜಿ ಬಿಡ್ಬೇಕಲ್ಲ, ತುದಿಗಾಲ ನಿಂತವಳೆ. ಎಳ್ಕ ಬಂದ್ಬಿಟ್ಟು ತಿರ್ಗಾ ಅಣ್ಣನ ಮಗನಿಗೆ ನೆನೆಯ ಕಟ್ಟಬೇಕು ಅಂತ ಹೇಳ್ಬಿಟ್ಟು ತುದಿಗಾಲ ನಿಂತವಳು ಗೊತ್ತೇನು? ಹೌದೇ? ಹ್ಞೂ. ಹಂಗಾರೆ ಇವತ್ತು ನಮ್ಮ ಊರಾಗ ನಡೀತತೆ ಜೋರು ಜಗಳನೇನಿಯ. ಹೋಗಿ ನೋಡ್ಬೇಕಿತ್ತಕ್ಕೋ, ಪಾರಕ್ ಮನೆಗೆ ಬಿಟ್ಕೊಂತಾಳೋ ಏನು ಅಂತ ನೋಡ್ಬೇಕಿತ್ತು. ಆ ಸರೋಜಿ ಹೇಳ್ತಾ ಇದ್ಲು ಆಸ್ತಿಗೋಸ್ಕರನೇ ಹಿಂಗೆಲ್ಲನೂ ಇದು ಮಾಡಿರೋದು ಅಂತ ಹೇಳ್ಬಿಟ್ಟು. ನಿಜನೋ ಸುಳ್ಳು ಹೋಗಿ ನೋಡ್ಬೇಕಿತ್ತು, ಮನೆಗೆ ಬಿಟ್ಕೊಂತಾಳೋ ಬಿಟ್ಕೊಳಕ್ಕಿಲ್ವೋ ಅಂತ ಹೇಳ್ಬಿಟ್ಟು. ಈ ಪಾಟಿ ಧೈರ್ಯವಾಗಿ ಊರಿಗೆ ಬಂದವಳೆ, ಅವರ ತಮ್ಮನ ಮಗಳು ಕರ್ಕೊಂಡು ಹೋಯ್ತಾವಳೆ ಅಂತ ಹೇಳಿದ್ರೆ ಪಾರಕ್ ಮನೆ ತುಂಬಿಸ್ಕೊಂತೀನಿ ಕರ್ಕೊಂಬ ಹೋಗು ಸೈಲೆಂಟಾಗಿ ಅಂತ ಕಳಿಸಿತ್ತಾಳೆ. ಅದಕ್ಕೆ ನೀನು ಮನೆ ತುಂಬಿಸ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಸೈಲೆಂಟಾಗಿ ಬಂದವ್ರೆ ಅಂತ ಅನ್ನಿಸ್ತದೆ. ಯಪ್ಪ 3 ಬಿಟ್ಟು ಜನ ಬಾಕ ನಮಗೆ ಹಾಕಬೇಕು. ಇವತ್ತು ಪಾರ್ಕೆ ತಗೊಂಡು ಹೊಡೆದಾಡ್ತಾರೆ, ನಾಳೆಗೆ ಚೆನ್ನಾಗಿರ್ತಾರೆ. ನಾವುಗಳು ಇದು ಮಾಡ್ಕೋಬೇಕು ಅಷ್ಟೇ. ನೀನಿಯ ನಾನು ಹಿಂಗೆ ನಡ್ಕೊಂಬತ್ತಿದ್ನ ಸಂದಗಾಸಿ ಈಗ ಹೋಯ್ತಾ ಇದ್ರಲ್ಲ ಯಾರಪ್ಪ ಅಂತ ಸಡನ್ನಾಗಿ ನೋಡ್ಬಿಟ್ನಾ ಇವರು. ಅಯ್ಯೋ ನನಗೆ ಸಾಕಾಗೋಗ್ಬಿಡ್ತು. ಏನು ಧೈರ್ಯವಾಗಿ ಬಂದ್ಬಿಟ್ರು ಕಣಪ್ಪ ಇವರು. ನಾವಾಗಿದ್ರೆ ಗೊತ್ತಿದ್ವಿ ಹೇಳು ಯಾವ ಪಾಟಿ ಧೈರ್ಯವಾಗಿ ಬಂದ್ರಲ್ಲಪ್ಪ ಅಂತ ನಾನು ಅನ್ಕೋತಿದ್ದೆ. ನೋಡಕ್ಕ ಧೈರ್ಯಕ್ಕೆ ಮೆಚ್ಕೊಂಡ್ಲೇಬೇಕು ಬಿಡು ನಾವಂತೂ. ಈ ಥರ ಕಣಮ್ಮಿ ಒಬ್ಬೊಬ್ರು 3 ಬಿಟ್ಟರು. ಬಾ ನೋಡೋಣ, ಮಂದು ಮುಸ್ಕೊಂತಾಳೋ ಏನು ಮಾಡ್ತಾಳೋ ನೋಡೋಣ ಬಾ. ಬಾ. ನಿನಗೇನು ಅನ್ನಿಸ್ತಾನೆ ಇಲ್ವೇನೆ? ಏನು ಬೇಜಾರು ಮಾಡ್ಕೊಂಡಿದ್ದಂಗೆ ನಡ್ಕೊಂಡು ಹೋಯ್ತಾನೆ ಇದೆಯಲ್ಲ ಸುಮ್ಕೆ ನೀನಿಯ. ನನಗೆ ಯಾಕೆ ಏನು ಅನ್ನಿಸ್ಬೇಕು? ಅಯ್ಯೋ ಬಾ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋ ಅಂಥದ್ದೇನು? ಏನು ಯಾರು ಮಾಡ್ತಿರೋ ಕೆಲಸ ನಾವು ಮಾಡ್ಬಿಟ್ಟಿದ್ದೀವಿ. ಹಾಂ, ಊರು ಜನ ಏನೇನು ಅನ್ಕೊಂತವ್ರೆ ಅನ್ಕೊಂಡ್ಲಿ ಬಿಡು. ಅದಕ್ಕೆ ನಾವೇನು ಮಾಡೋಕ್ಕಾಯ್ತದೆ? ಅವ್ರು ಹಂಗೆ ಅನ್ಕೊಂತಾರೆ ಇವ್ರು ಹಂಗೆ ಅನ್ಕೊಂತಾರೆ ಅಂತ ಸುಮ್ಮನೆ ಕುಂತ್ಕೊಳ್ಳೋಕ್ಕಾಯ್ತದ? ಇದೊಳ್ಳೆ ಚೆನ್ನಾಗಿ ಹೇಳ್ತೀಯಲ್ಲ. ನಾನು ನಾಳೆಯಿಂದ ತಿರು ಕಾಲೇಜಿಗೆ ಬೇರೆ ಹೋಗಬೇಕು. ನಿಮ್ಮಮ್ಮ ಮನೆಗೆ ಬಿಟ್ಕೊಂತ ತಾನೆ? ಮನೆಗೆ ಬಿಟ್ಕೊಂಡಿಲ್ಲ ಅಂತಾರೆ ನನಗೇನಂತೆ, ಬೇಕಾದ್ರೆ ನಮ್ಮ ಮನೆಗೆ ಹೋಗ್ಬಿಟ್ಟು ಇದು ಬಿಡೋಣ, ಏನು ಬೇಜಾರಿಲ್ಲ. ನಿಮ್ಮ ಮನೆಗೆ ಬಿಟ್ಕೊಂಡಿಲ್ಲ ಅಂತಾರೆ ನಮ್ಮ ಮನೆಗೆ ಹೋಗೋಣ. ನಮ್ಮ ಮನೆಗೂ ಬಿಟ್ಕೊಂಡಿಲ್ಲ ಅಂದರೆ ಆಮೇಲಿಂದ ಬೇರೆ ಏನಾರ ಯೋಚನೆ ಮಾಡೋಣ. ಯಪ್ಪ, ನಾನು ನಿಮ್ಮ ಮನೆಗಿದ್ರೆ ಇರ್ತದೋ ಹೋಯ್ತದೋ ಅದೆಲ್ಲ ಬೇಡ. ನೀನು ಯಾರ ಮನೆಗಿರಕ್ಕಾಯ್ತದೆ ಹೇಳು? ಫಸ್ಟೀಗ ನಮ್ಮ ಅತ್ತೆ ಮನೆಗೆ ನೀವು ಹೋಗೋಣ. ಅತ್ತೆ ಏನಾದರೂ ಹಂಗು ಹಿಂಗು ಅಂತ ಮಾತಾಡಿದ್ರೆ ಆಮೇಕಿಂದ ಬೇಕಾದ್ರೆ ಯೋಚನೆ ಮಾಡೋಣ. ಅತ್ತೆಗೆ ನಾನು ಹೆಂಗೋ ಕನ್ವಿನ್ಸ್ ಮಾಡ್ತೀನಿ, ಇಲ್ಲ ಹೋಗೋಣ ಅಂತ ಹೇಳ್ಬಿಟ್ಟು. ಆಮೇಕಿಂದ ಬೇಕಾದರೆ ಯೋಚನೆ ಮಾಡೋಣ. ಇವಾಗ ಅತ್ತೆ ಮನೆಗೆ ಹೋಗೋಣ. ಅಚ್ಚುಮವ ಗ್ಯಾರಂಟಿನೂ ಅತ್ತೆ ಮನೆ ಒಳಗಡೆ ಸೇರಿಸ್ತಾರೆ ಅಂತಲೇ ಅನ್ನಿಸ್ತದೆ. ಸೇರಿಸ್ತಿಲ್ಲ ಅಂತಂದರೆ ಬೇಕಾದ್ರೆ ಸರೋಜಿ ಆಂಟಿ ಮನೆಗೆ ಹೋಗ್ಬಿಟ್ಟು ಕೇಳ್ಕೊಂಡ್ರೆ ಆಯಿತು, ಏನು ತೊಂದರೆ ಇಲ್ಲ ಅಲ್ವಾ? ನಡೀರಿ. ಈಗ ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡಿ. ಇಲ್ಲ, ಫಸ್ಟ್ ನಮ್ಮ ಮನೆಗೆ ಹೋಗೋಣ. ನಮ್ಮ ಮನೆಗೆ ಹೋಗ್ಬಿಟ್ಟು ನಮ್ಮ ಅಮ್ಮನ ತಗೊಂಡು ಕಿತ್ತ ಮಾತಾಡ್ತೀನಿ. ಆಮೇಕಿಂದ ಬೇಕಾದರೆ ಇವ್ರ ಮನೆಗೆ ಹೋದ್ರೆ ಆಯಿತು. ನಿಮ್ಮ ಮನೆಗೆ ಹೋದರೆ ಪರ್ಕೆ ತಗೊಂಡು ಹೊಡೆದ್ಬಿಡ್ತೈತೆ ನಿಮ್ಮಮ್ಮ. ನೀನು ಹುಡುಗಿ ಅಲ್ವಾ, ಗಂಡನ ಮನೆಗೆ ತಾನೇ ಸಂಸಾರ ಮಾಡಬೇಕಾಗಿರೋದು. ಅದಕ್ಕೇನೆ ಈಗ ಸುಮ್ಮನೆ ನಾವು ಇವ್ರ ಮನೆಗೇ ಹೋಗೋಣ. ಆಮೇಲೆ ಅವ್ರು ಸೇರಿಸಲಿಲ್ಲ ಅಂತಂದರೆ ಬೇಕಾದರೆ ಹೋದ್ರೆ ಆಯ್ತಲ್ವಾ? ಸರಿ ಹೇಳು, ಆಯಿತು. ನಮ್ಮ ಅಮ್ಮನೂ ಸೇರ್ಸೋದೇನೋ ಮನೆಗೆ ಒಂದು ಕಿತ್ತ ಮಾತಾಡ್ಬೇಕಿತ್ತು ನಮ್ಮ ಅಮ್ಮನ ಹತ್ರ. ಈಗ ನಂಗೆ ತಲೆ ಕೆಡ್ತೈತೆ. ಸುಮ್ಮನೆ ಮೊದಲು ಮನೆ ಕಡೆ ಹೋಗೋದು ಕಲ್ತ್ಕೊಳ್ಳೋಣ. ನಮ್ಮ ಅಮ್ಮನ ಕೈಯೋ ಕಾಲ ಹಿಡ್ಕೊಂಡು ಮನೆ ಒಳಗಡೆ ಸೇರಿಸ್ಕೊತೀನಿ. ಆಮೇಲೆ ಹೆಂಗೋ ಜೀವನ ಮಾಡ್ಕೊಂಡಿರೋಣ. ಈಗ ನೋಡಿ, ಓಹೋ ಓಡಾಗಿದ್ದರು ವಾಪಸ್ ಬಂದ್ಬಿಟ್ಟವ್ರೆ. ಅಯ್ಯೋ ಹೋಗು ಆರಾಗಿಲ್ಲ. ಆ ಸರೋಜಕ್ಕೂ ಮಗಳು ಸೋಕಿ ನೋಡ್ರಪ್ಪ. ಯಪ್ಪ ಹೆಂಗೆ ಚೇಂಜ್ ಮಾಡ್ಕೊಂಡು ಬಂದ್ಬಿಟ್ಟವಳೆ. ಸರೋಜಿ ಊರು ತುಂಬ ಆಡ್ಕೊಂಡು ಓಡ್ತಾ ಇದ್ಲಲ್ಲ. ಸರೋಜಿಗೆ ಸರಿಯಾಗಿ ಎಣಿ ಆಯಿತು ಬಿಡು. ಹಿಂಗೆ ಎಣಿ ಆಗಬೇಕು, ಸರಿಯಾಗಿರೋ ಮಗಳು ಹುಟ್ಟಿ ಸರಿಯಾಗಿ ಎಣಿಯ ಬುದ್ಧಿ ಕಳ್ಸೋಳೆ. ಆದರೆ ಈ ಹುಡುಗನಿಯ ಎಂಥ ಒಳ್ಳೆ ಹುಡುಗ, ಎಂಥ ಕೆಲಸ ಮಾಡ್ಬಿಟ್ಟ ನೋಡು. ಅಯ್ಯೋ ಬಿಡು, ಏನಾರ ಮಾಡ್ಕೊಂಡು ಹೋಗ್ಲಿ. ಮಾನ ಮರ್ಯಾದೆ ಕಳ್ಕೊಬಿಟ್ಟೆ ನಾನಂತೂ. ಅಯ್ಯೋ, ಅತ್ತೆ ಮನೆ ಒಳಗಡೆಗೆ ಸೇರಿಸ್ತಾರೋ ಸೇರಿಸಲ್ವೋ ಏನೋ ಮಾಡ್ಬಿಟ್ಟು ಪಟ ಅಂತ ಬೆಂಗಳೂರಿಂದ ಏನೋ ಕರ್ಕೊಂಡು ಬಂದ್ಬಿಟ್ಟೆ. ಇವಾಗ ಮನೆಗೆ ಸೇರಿಸ್ಲಿಲ್ಲ ಅಂತಂದರೆ ಏನಪ್ಪ ಮಾಡೋದು? ಸುಮ್ಮನೆ ಕರ್ಕೊಂಬಂದ್ಬಿಟ್ಟಂಗೆ ಆಯ್ತಲ್ಲ. ಈಗ ಸರೋಜಕ್ಕ ಏನು ಮಾಡ್ತದೋ ಏನು ಕತ್ತಿಯೋ. ಇನ್ನೇನು ಮಾಡ್ತಾರೆ ಎಲ್ಲರ ಮನೆಗೆ ಆದಂಗೂ ಅಷ್ಟೇ ಅಲ್ವೇ? ಲವ್ ಮಾಡೊಂದು ಸ್ವಲ್ಪ ಓಡೋಗಿ ಮದುವೆ ಮಾಡ್ಕೊಂಡ್ಮೇಲೆ ಇನ್ನೇನು ಮಾಡೋಕ್ಕಾಯ್ತದೆ? ಹಂಗೋ ಹಿಂಗೆ ಹೊತ್ತಾಗೆ ಒಂದು ಮಾಡ್ತಾರತ್ತ ಬಿಡು ಅಂತ ಹೇಳ್ಬಿಟ್ಟು. ಹೆಂಗೆ ಗೊತ್ತಾ, ಇಷ್ಟು ದಿನ ಸರೋಜಕ್ಕನೂ ಪಾರಕ್ಕ ಫ್ರೆಂಡ್ಸ್ ಆಗಿದ್ರು. ಇನ್ನು ಮ್ಯಾಲೆ ಸಂಬಂಧಿಕರಾಗಿ ಹೋಗ್ಬಿಟ್ಟು ಬೀಗ್ತೇರಾಗಿ ಹೋಗ್ಬಿಡ್ತಾರತ್ತಾಗೆ ಹೆಂಗನೂ. ಹೋಗ್ಲಿ ಬಿಡು. ಏನು ಸರೋಜಕ್ಕೋ ಜೋರಾಗಿ ಬರ್ತಾ ಇದೆಯಾ? ಏನು ಒಳಿಯ ಮಗಳನ್ನ ಬರ್ಮಾಡ್ಕೊಳಕ್ಕೆ ಬಂದ್ಬಿಟ್ಟ ಏನು? ನಾಲ್ಗೆ ನೆಟ್ಗಿಕೊಂಡು ಮಾತಾಡು. ಏನ್ಲ ಹಿಂಗೆ ಮಾತಾಡ್ತೀಯಾ? ನಾಲ್ಗೆ ನೆಟ್ಗಿರ್ಲಿ. ಅಯ್ಯೋ, ನಾನೇನು ಹೇಳ್ದೆ? ಇರೋದು ನೆನೆಯ ಹೇಳ್ದೆ. ನಾಲ್ಗೆ ನೆಟ್ಗಿಕೊಂಡು ಮಾತಾಡು ಅಂತ ಹೇಳಿದ್ರೆ ನಿನ್ನ ಮಗಳನ್ನವೇ ಒಳಿಯ ಇಬ್ರು ಊರಿಗೆ ಬಂದವ್ರೆ. ಅದಕ್ಕೆ ನೀ ಹೇಳ್ದೆ. ನೀನು ಹೋಗೋ ದಾರಿನಾಗೆ ನೀ ಎದುರು ಬರಲಿಲ್ವೇ ನಿನಗೆ? ಏನು ನನ್ನ ಮಗಳು ಒಳಿಯನು ಇಬ್ರು ಊರಿಗೆ ಬಂದವ್ರಾ? ಇದೇನಕ್ಕ ಈ ಕಡೆಯಿಂದ ನಿನಗೆ ನೀನು ಬರ್ತಾ ಇದೀಯ, ಅವರು ಈ ಕಡೆ ನೀವು ಹೋದ್ರು ಕಾಣಿಸ್ಲಿಲ್ವೇ ನಿನಗೆ? ಇಲ್ವಲ್ಲ, ಯಾವ ಕಡೆ ಹೋಯ್ತಾ ಇದ್ರು? ಈ ಪಾರಿ ಮನೆಗೆ ಹೋಯ್ತಾವ್ರೆ ಅಂತ ಅನ್ನಿಸ್ತದೆ. ಏನೋ ಕಣಕ್ಕ ಈ ಕಡೆ ನಡ್ಕೊಂಡು ಹೋಯ್ತಾ ಇದ್ರು. ನಿನಗೂ ಗೊತ್ತೇನೋ, ಅದಕ್ಕೆ ಮಂದು ಮುಸ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಏನಾರ ಸಾಮಾನ್ಗೆ ಬಂದು ತಗೊಂಡು ಹೋಗಿ ಬಂದೇನೋ ಅಂತ ಅನ್ಕೊಂಡೆ. ಮಂದು ಮುಸ್ಕೊಳದ ಕ್ಯಾರ ಕಿತ್ತೋಯ್ತವೆ. ಇರು, ಯಾವ ಕಡೆ ಹೋದ್ರು ಒಂದೇ? ಈ ಕಡೆನೇ. ಫಸ್ಟ್ ಹೋಗಿ ನೋಡೋಣ. ಮೊದಲು ದೂರ ನಿಂತ್ಕೊಂಡು ನೋಡ್ತೀನಿ ಪಾರಿ ಮನೆ ತುಂಬಿಸ್ಕೊಂತಾಳೋ ಇಲ್ವೋ ಅಂತ. ಮನೆ ತುಂಬಿಸ್ಕೊಳ್ಳೋ ತನಕ ಏನೂ ಮಾತಾಡಲ್ಲ. ಮನೆ ತುಂಬಿಸ್ಕೊಂಡ್ಲು ಅಂದರೆ ನನ್ನ ಮಗಳನ್ನ ಆವಾಗ ಜುಟ್ಟಿಡ್ಕೊಂತೀನಿ. ಅಲ್ಲಿ ತನಕ ಪ್ರಶಾಂತವಾಗಿ ಸುಮ್ಮನೆ ಇರ್ತೀನಿ. ಆಮೇಕಿಂದ ನೋಡಿಸ್ತೀನಿ. ಇವರೆಲ್ಲ ಅದು ಏನು ನಾಟಕ ಆಡ್ತಾರೋ.